ದರ್ಶನ್ ಮತ್ತು ತಂಡದಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಗ್ಯಾಂಗ್ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಇದು ಇವತ್ತು ನಿರ್ಧಾರ ಆಗುತ್ತೆ. ದರ್ಶನ್ ಸೇರಿ 5 ಬೇರೆ ಜೈಲಿಗೆ ಶಿಫ್ಟ್ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. 64ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ಇವತ್ತು ಈ ಕುರಿತಾಗಿ ವಿಚಾರಣೆ ನಡೆಯುತ್ತೆ. ಈಗಾಗಲೇ ವಾದ ಪ್ರತಿವಾದವನ್ನ ವಕೀಲರು ಮುಗಿಸಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ಬಹುತೇಕ ಬಳ್ಳಾರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ದರ್ಶನ್ ಮತ್ತು ತಂಡದಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರಾ ಇವತ್ತು ಗೊತ್ತಾಗುತ್ತೆ. ದರ್ಶನ್ ಸೇರಿ 5 ಬೇರೆ ಜೈಲಿಗೆ ಶಿಫ್ಟ್ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಇವತ್ತು ಈ ಕುರಿತಾಗಿ ತೀರ್ಪು ಕೂಡ ಹೊರಬರುತ್ತೆ. ಈಗಾಗಲೇ ವಾದ ಪ್ರತಿವಾದವನ್ನ ಮುಗಿಸಿದ್ದಾರೆ ವಕೀಲರು. ಚಾಲೆಂಜಿಂಗ್ ಸ್ಟಾರ್ ಬಹುತೇಕ ಬಳ್ಳಾರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ದರ್ಶನ್ ಪರ ವಕೀಲರ ವಾದ ಏನು ಅಂತಂದ್ರೆ, ಬಳ್ಳಾರಿ ಅಂದ್ರೆ ದೂರ ಆಗುತ್ತೆ, ನಾವು ಲಾಯರ್ ಅವಾಗವಾಗ ಫ್ರೀಕ್ವೆಂಟ್ ಆಗಿ ಭೇಟಿ ಆಗೋದಕ್ಕೆ ಆಗೋದಿಲ್ಲ, ಜೊತೆಗೆ ಕುಟುಂಬದ ಸದಸ್ಯರು ಕೂಡ ಅಲ್ಲಿಗೆ ಹೋಗಿ ಬಂದು ಅವಾಗವಾಗ ಭೇಟಿ ಆಗೋದಕ್ಕೆ ಆಗಲ್ಲ, ವಯಸ್ಸಾಗಿರುವಂತಹ ತಾಯಿ ಇದ್ದಾರೆ, ಹೀಗಾಗಿ ಬಳ್ಳಾರಿಗೆ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದು ದರ್ಶನ್ ಪರ ವಕೀಲರ ವಾದ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಈಗ ದರ್ಶನ್ ಹಾಗೂ ತಂಡದಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಬಳ್ಳಾರಿ ಭವಿಷ್ಯ ನಿರ್ಧಾರವಾಗುತ್ತೆ. ನಟ ದರ್ಶನ್ ಅಂಡ್ ಗ್ಯಾಂಗ್ ಬೇರೆ ಜೈಲ್ಗೆ ಶಿಫ್ಟ್ ಆಗ್ತಾರಾ ಹೇಗೆ ಅಂತ? ಅಂದ್ರೆ ಇವತ್ತಿಗೆ ಆದೇಶವನ್ನ ನ್ಯಾಯಾಲಯ ಕೂಡ ಕಾಯ್ದಿರಿಸಿರುವಂತದ್ದು. ಇಂದು 2 ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಸಿಸಿಎಸ್ ನ 57ನೇ ಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ. ಒಂದು ದರ್ಶನ್ ಸೇರಿ ಇತರ ಆರೋಪಿಗಳಿಗೆ ಶಿಫ್ಟಿಂಗ್ ಆದೇಶ ಆದ್ರೆ, ಮತ್ತೊಂದು ದರ್ಶನ್ಗೆ ಹೆಚ್ಚುವರಿ ದಿಂಬು ಬೆಡ್ ಶೀಟ್ ಗಾಗಿ ಸಲ್ಲಿಸಿದ ಅರ್ಜಿಯ ಆದೇಶ ಸುಮಾರು 11 ಗಂಟೆಯ ಬಳಿಕ ಬರುವಂತದ್ದು. ಒಂದು ವೇಳೆ ಶಿಫ್ಟಿಂಗ್ ಗೆ ಕೋರ್ಟ್ ಒಪ್ಪಿಗೆ ನೀಡಿದ್ರೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ದರ್ಶನ್ ಬಳ್ಳಾರಿ ಜೈಲ್ ಶಿಫ್ಟ್ ಆಗ್ಬೇಕು, ಜಗದೀಶ್ ಮತ್ತು ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗ್ಬೇಕು, ನಾಗರಾಜ್ ಕಲಬುರಗಿ ಜೈಲಿಗೆ, ಪ್ರದೋಷ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗ್ಬೇಕು. ಹಾಗೇನೆ ಪವಿತ್ರ ಗೌಡ ಹಾಗೇನೆ ಅನುಕುಮಾರ್ ಪರಪ್ಪನಗರ ಜೈಲಿನಲ್ಲೇ ಸೆರೆವಾಸ ಅನುಭವಿಸಬೇಕಾಗುತ್ತೆ. ಸೊ ಈಗಾಗಲೇ ದರ್ಶನ್ ಪರ ಹಿರಿಯ ವಕೀಲ ವಾದವನ್ನ ಮಾಡಿದ್ರು. ಸಂದೇಶ್ ಸೌಟ ಹಾಗೂ ಸುನೀಲ್ ಕುಮಾರ್ ಯಾವುದೇ ಕಾರಣಕ್ಕೂ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಾರ್ದು. ಯಾಕಂದ್ರೆ ಅನಾರೋಗ್ಯ ವಿಚಾರ ಆಗಿರ್ಬೋದು, ಅವರ ಫ್ಯಾಮಿಲಿ ಅವರಿಗೆ ಮೀಟ್ ಆಗೋ ವಿಚಾರ ಆಗಿರ್ಬೋದು, ಪ್ರಮುಖವಾಗಿ ಟ್ರಯಲ್ ಹಂತದಲ್ಲಿರುವಾಗ ನ್ಯಾಯಾಲಯಕ್ಕೆ ಬಂದು ಹಾಜರಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂಶವನ್ನ ಕೂಡ ಇಟ್ಟಿದ್ರು. ಆದ್ರೆ ಇದಕ್ಕೆ ಕೌಂಟರ್ ಆಗಿ SPP ಪ್ರಸನ್ನ ಕುಮಾರ್ ಅವರು ಯಾವುದೇ ಕಾರಣಕ್ಕೂ ಪರಪ್ಪನ ಆಗ್ರಹದಲ್ಲಿ ಭದ್ರತೆಯ ದೃಷ್ಟಿಯಿಂದ ಇಡ್ಲೇಬಾರ್ದು ಅನ್ನೋ ರೀತಿ ವಾದವನ್ನು ಮಾಡಿದ್ರು. ಸೊ ಇವತ್ತು ನ್ಯಾಯಾಲಯ ಯಾವ ರೀತಿಯಾದಂತಹ ಆದೇಶ ಕೊಡುತ್ತೆ. ಮತ್ತೊಂದ್ ಕಡೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಅವರಿಗೆ ಎಕ್ಸ್ಟ್ರಾ ತಲೆದಿಂಬು ಆಗಿರ್ಬೋದು, ಬೆಡ್ಶೀಟ್ ನ ವ್ಯವಸ್ಥೆ ಮಾಡಿಕೊಡುತ್ತಾ ಅನ್ನೋ ವಿಚಾರ ಕೂಡ ಇವತ್ತು ತಿಳಿದು ಬರುತ್ತೆ. ಓಕೆ, ಥ್ಯಾಂಕ್ ಯು ಭವ್ಯ ಸುನೀಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.